ನಾವು ದಾಬಸ್ಪೇಟೆಗೆ ಹೋಗುವಂತಹ ದಾರಿಯಲ್ಲಿ ಪ್ರತಿ ದಿವಸ ಹೋಗ್ತಾ ಇದ್ವಿ. ಆ ಪ್ರತಿ ದಿವಸ ಹೋಗ್ಬೇಕಾದ್ರೆ ಏನೂ ಕಾಣ್ತಾ ಇರಲಿಲ್ಲ. ಆದರೆ ಅಲ್ಲಿ ಎರಡು ಪಾರ್ಕನ್ನು ಮಾಡಿದ್ರು. ಎರಡು ಪಾರ್ಕನ್ನು ಮಾಡುವಾಗ ಒಂದು ಪಾರ್ಕ್ನಲ್ಲಿ ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರ ಭಾವಚಿತ್ರವನ್ನು ಇಟ್ಟಿದ್ರು. ನಾವು ಅತ್ಯಂತ ಸಂತೋಷದಿಂದ ಇವತ್ತು ಆ ಸ್ಥಳ ಶುದ್ಧವಾಗಿರಬೇಕಾದ್ರೆ, ಅದು ಸ್ವಚ್ಛವಾಗಿರಬೇಕಾದ್ರೆ ಇಲ್ಲಿ ಒಂದು ಧಾರ್ಮಿಕ ಒಂದು ಭಾವನೆಯನ್ನು ಬೆಳೆಸಬೇಕು, ಅದು ಸ್ವಚ್ಛತೆಯಿಂದ ಕೂಡಿರಬೇಕು ಅಂತ ಹೇಳಿ. ಅದರ ಪಕ್ಕದಲ್ಲಿ ಇನ್ನೊಂದು ಪಾರ್ಕ್ ಇತ್ತು. ಅಲ್ಲಿ ಯಾವ ಭಾವಚಿತ್ರವೂ ಇರಲಿಲ್ಲ, ಏನೂ ಇರಲಿಲ್ಲ, ಮತ್ತು ಯಾವ ಪ್ರಕಟಣೆಯೂ ಸಹ ಗೊತ್ತಿರಲಿಲ್ಲ. ನಾವು ಸ್ವಲ್ಪ ಭಾವನಾತ್ಮಕವಾಗಿ ಉದ್ರೇಕ ಆದ್ವಿ ಅಂತ ಅನ್ನಿಸ್ತಾ ಇದೆ. ಅಲ್ಲಿ ಚುಂಚನಗಿರಿಯ ಶ್ರೀಗಳವರ ಭಾವಚಿತ್ರವನ್ನು ಇಟ್ಟ ನಂತರ ನಾವು ಯೋಚನೆ ಮಾಡಿದ್ವಿ, ಬಹುಶಃ ಜಾಗತಿಕ ಮಟ್ಟದಲ್ಲಿ ದಾಸೋಹ ಅನ್ನುವಂಥ ಶಬ್ದ ಇವತ್ತು ಉಳ್ಕೊಂಡಿದ್ರೆ ಅದು ಏಕೈಕರು ಪೂಜ್ಯ ಶಿವಕುಮಾರ ಮಹಾಶ್ರೀಗಳವರು. ಅವರು ಬೇರೆ ಜಿಲ್ಲೆಯಲ್ಲಿ ಹುಟ್ಟಿದವರಲ್ಲ, ತುಮಕೂರು, ಬೆಂಗಳೂರು, ಗ್ರಾಮಾಂತರ ಜಿಲ್ಲೆಯಲ್ಲಿ ಹುಟ್ಟಿದವರು. ಈ ಪ್ರಾಂತ್ಯದಲ್ಲಿ ಲಕ್ಷೋಪಲಕ್ಷ ಜನ ಅವರ ಮಾಡಿದಂಥ ಸೇವೆಯ ಫಲವನ್ನು ಉಂಡಿದ್ದೇವೆ. ಆ ಫಲದ ಸೇವೆಗೆ ಏನಾದರೂ ಕೃತಜ್ಞತೆಯನ್ನು ಅರ್ಪಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಅವರ ಭಾವಚಿತ್ರವನ್ನು ಇಡಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿ ಆ ಪಾರ್ಕ್ನಲ್ಲಿ ಇಡಬೇಕು ಅಂತ ಹೇಳಿ ರಾತ್ರಿ ಹೊತ್ತು ಇಡಿಸಿದ್ವಿ. ಕಾರಣ ಇಷ್ಟು, ಯಾವುದೇ ವೃತ್ತವನ್ನು, ಇಡೀ ಕರ್ನಾಟಕದಲ್ಲಿರುವಂಥ ವೃತ್ತವನ್ನು ಗಮನಿಸಬೇಕು ನೀವು. ಯಾವುದೇ ವೃತ್ತವನ್ನು ಗಮನಿಸಿದಾಗ ಬೆಳಗ್ಗೆ ಹೊತ್ತು ಮಾಡಿರುವಂತಹ ದ್ಯೋತಕ ಇಲ್ಲ. ಅಲ್ಲಿ ಚುಂಚನಗಿರಿ ಶ್ರೀಗಳವರು ಇಟ್ಟಿದ್ದು ರಾತ್ರಿ ಇಟ್ಟಿದ್ರು ಅನ್ನೋದನ್ನು ನೆನಪಿನಲ್ಲಿ ಇಟ್ಟುಕೊಳ್ಬೇಕು ಎಲ್ಲ ಸಮಾಜ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಇಟ್ಟು ಅದನ್ನು ಬರ್ತಡೇ ಮಾಡುವಂತಹ ಸಂದರ್ಭದಲ್ಲಿ ಅದು ಅವಕಾಶಗಳು ಆಗಲಿಲ್ಲ. ಆಗ ನಾನು ಒಂದು ಮಾತನ್ನು ಸಮಾಜಕ್ಕೆ ತಿಳಿಸಬೇಕಾಗಿದೆ ಇವತ್ತು. ಒಂದು ಕಡೆ ಇಡೀ ನಾಡಿಗೆ ಸೇವೆಯನ್ನು ಮಾಡಿದಂತಹ ಚುಂಚನಿ ಶ್ರೀಗಳವರಾದರೆ, ಮತ್ತೊಂದು ಕಡೆ ಈ ಭಾಗದಲ್ಲಿ, ಇಡೀ ಭಾರತದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಕ್ಷರವೇ ಗೊತ್ತಿಲ್ಲದಂತಹ ಕಾಲಘಟ್ಟದಲ್ಲಿ, ಯಾವ ಹೆಣ್ಣು ಮಕ್ಕಳು ಶಾಲೆಗೆ ಹೋಗದೇ ಇದ್ದಂತಹ ಕಾಲಘಟ್ಟದಲ್ಲಿ, ಹಳ್ಳಿಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮಾಂತರ ಶಾಲೆಯನ್ನು ಕಟ್ಟಿ ಶಿಕ್ಷಣವನ್ನು ಕೊಟ್ಟಂಥ ಏಕೈಕ ವ್ಯಕ್ತಿ ಕರ್ನಾಟಕದಲ್ಲಿದ್ದರೆ ಅದು ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು. ಅವರ ಭಾವಚಿತ್ರವನ್ನು ಇಡಬೇಕು ಅನ್ನುವಂಥ ಅತ್ಯಂತ ಒತ್ತಾಸೆ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಯೋಚನೆ ಮಾಡಿದ್ವಿ. ಆದ ಬೆಳವಣಿಗೆಯನ್ನು ನೋಡಿದಾಗ ಇವತ್ತು ಎಲ್ಲ ಸಂಕೀರ್ಣವಾಗಿರುವಂಥ ಜಾತಿ ವ್ಯವಸ್ಥೆಯಲ್ಲಿ ಇದ್ದಾಗ ಸೇವೆ ಅನ್ನುವಂಥದ್ದು ಗೌರವವಾಗ್ತಾ ಇರುವಂತಹ ಕಾಲಘಟ್ಟದಲ್ಲಿ ನಾವು ಇದ್ದೇವೆ ಅನ್ನೋದನ್ನು ನಮ್ಮ ಪೂಜ್ಯ ಹಿರೇಮಠದ ಶ್ರೀಗಳವರು ಬಿಚ್ಚು ಮನಸ್ಸಿಂದ ಹೇಳಿದರು. ಆದರೆ ನಾವು ಅಷ್ಟೇ ಮಾಡಿ ನಿಲ್ಲಿಸಿದ್ವಿ, ಮುಂದುವರಿಲಿಲ್ಲ ನಾವು. ಕಾರಣ ಏನು ಅಂತ ಹೇಳಿದ್ರೆ, ಎಲ್ಲಿ ಪ್ರೀತಿ ಇರುತ್ತೋ, ಎಲ್ಲಿ ಭಾವನಾತ್ಮಕವಾಗಿ ನಾವೆಲ್ಲ ಒಂದು ಅನ್ನುವಂಥ ಭಾವನೆ ಇದೆಯೋ, ಅಲ್ಲಿ ಯಾವ ಕೆಟ್ಟ ಆಲೋಚನೆಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ತಟಸ್ಥರಾಗಿದ್ದನ್ನು ರಾತ್ರಿ ಎದ್ದು ಕೂತಿದ್ದನ್ನು ನೋಡಿದಾಗ ನಮಗೆ ಬಹಳ ಗಾಬರಿ ಆಯಿತು. ಇಂತಹ ಪರಿಸ್ಥಿತಿಗಳು, ಇಂತಹ ಮನಸ್ಥಿತಿಗಳು ಸಿದ್ಧಗಂಗಾ ಶ್ರೀಗಳವರ ಮನಸ್ಸಿನಲ್ಲಿ ಇದೆಯಾ? ಸಿದ್ಧಗಂಗಾ ಶ್ರೀಗಳವರನ್ನು ಇಡಬೇಕಾದಂಥ ಸಂದರ್ಭದಲ್ಲಿ ಇಂಥ ಮನಸ್ಸುಗಳು ಇದೆಯಾ ಅನ್ನುವಂಥ ಪ್ರಶ್ನೆ ನನಗೆ ಉಂಟಾಗಲಿಕ್ಕೆ ಸಾಧ್ಯ ಇತ್ತು. ಇದನ್ನು ನಿಮಗೆಲ್ಲ ಹೇಳಬೇಕಾಗಿರುವಂಥ ಅನಿವಾರ್ಯತೆ ಏನು ಅಂತ ಹೇಳಿದ್ರೆ, ಶಿವಗಂಗೆ ಸ್ವಾಮಿಗಳವರು ಯಾವತ್ತೂ ತಪ್ಪು ನಿರ್ಧಾರವನ್ನು ಮಾಡೋದಿಲ್ಲ. ಮಾಡಿದರೆ ಅದು ಸಮಾಜಮುಖಿಯಾಗಿ, ನಾಡಿಗಾಗಿ ಅನ್ನೋದನ್ನು ಯಾವತ್ತೂ ಸಹಿತ ಎಲ್ಲರೂ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳುವುದರ ಮೂಲಕ, ಅಂತಹ ಕಾರಣಕ್ಕಾಗಿ ದಾಸೋಹ ದಿನ ಅನ್ನೋದನ್ನು ಪೂಜ್ಯರ ಪ್ರೇರಣೆ ನಮ್ಮ ಮಾತಿನಲ್ಲಿ ಆಡಿಸ್ತು. ಅದರ ಕಾರಣಕ್ಕಾಗಿ ಇಡೀ ಕರ್ನಾಟಕದಲ್ಲಿ ದಾಸೋಹ ದಿನ ಆಚರಿಸ್ತಾ ಇದ್ರೆ ಅಂತ ಹೇಳಿದ್ರೆ ಅದರ ಪ್ರಾರಂಭ ಆಗಿದ್ದು ಹೊನ್ನಂಗೂರು ಮಠದಿಂದ ಅನ್ನೋದನ್ನು ನಾವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರುವಂತಹದ್ದು. ಪೂಜ್ಯರು ನಮ್ಮೆಲ್ಲರ ಆರಾಧ್ಯ ದೈವ. ಅಂತಹವರನ್ನು ಯಾವತ್ತೂ ಸಹಿತ ಸ್ಮರಿಸುವಂಥ ಭಾವ ನಮ್ಮೆಲ್ಲರಲ್ಲೂ ಇಟ್ಕೊಳ್ಬೇಕಾಗಿರುವಂತಹದ್ದು. ಪೂಜ್ಯ ಶಿವಕುಮಾರ ಮಹಾಶ್ರೀಗಳವರ ಒಂದು ಸ್ಮರಣೆಯ ದಿವಸ ಸಮಾಜದ ಎಲ್ಲ ಭಕ್ತರಿಂದ ಏಕತೆಯಿಂದ ಒಂದು ಕಡೆ ಸೇರುವಂಥ ಸಂಕಲ್ಪ ಆಗಲಿ ಅನ್ನೋದಕ್ಕೆ ಇವತ್ತು ಹೊನ್ನಂಗೂರು ಮಠ ಪ್ರೇರಣೆಯನ್ನು ಕೊಡ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ಇವತ್ತು ಈ ಸಮಾರಂಭದಲ್ಲಿ ಅನೇಕ ಹಿರಿಯರನ್ನು ಗೌರವಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ.